ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ಇದು 5 ಗಂಟೆ ಆಗಿದೆ. ಇವಾಗ ನಾನು ಹೊರಡ್ತಾ ಕಾರ್ ಒಳಗಡೆ ವಿಡಿಯೋ ಮಾಡೋಣ ಅನ್ನೋಕ್ಕೆ ನನ್ನ ಫೇಸ್ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನಾನು ರೋಡನ್ನ ತೋರಿಸ್ತಾ ನಿಮಗೆ ವೀಡಿಯೋಸ್ನ ಮಾಡ್ತಿದ್ದೀನಿ. ಇವಾಗ ನಾನು ಮಡಿಕೇರಿನಲ್ಲಿದ್ದೀನಿ. ಆಲ್ರೆಡಿ ಮನೆ ಬಿಟ್ಟು 80 ಕಿಲೋಮೀಟ್ರ್ ಬಂತು 80 ಕಿಲೋಮೀಟ್ರು ದೂರ ಬಂದಿದ್ದೀನಿ. ಸ್ಟಾರ್ಟಿಂಗು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಅಂದರೆ ನಾನಿವತ್ತು ಮಂಗಳೂರಿಗೆ ಹೋಗ್ತಾಯಿದ್ದೀನಿ. ಸೊ ಮನೆಯಿಂದ ನಾವು 4 ಗಂಟೆಗೆ ಹೊರಟಿದ್ದು. ಇವಾಗ ನಾನು ಮಡಿಕೇರಿ ತಲುಪಿದ್ದೀನಿ. ಮಡಿಕೇರಿ ಮತ್ತು ಸುಳ್ಯ ಆ ಕಡೆ ರೂಟಿಂದ ಹೋಗಬೇಕು. ಸೊ ನಾನಿವಾಗ ಮಂಗಳೂರಿಗೆ ಏನಕ್ಕೆ ಹೋಗ್ತಾಯಿದ್ದೀನಿ ಏನು ಅಂತೇಳಿ ವಿಡಿಯೋ ಕಂಟಿನ್ಯೂ ಆಗಿರಿ, ನಾನು ತೋರಿಸ್ತೀನಿ. ಬಟ್ ನನಗನ್ಸುತ್ತೆ ಈ ವಿಡಿಯೋ ಎಲ್ಲರಿಗೂ ಕೆಲವ್ರಿಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಹಂಗಾಗಿ ಬನ್ನಿ ವಿಡಿಯೋ ಕಂಟಿನ್ಯೂ ಇರಿ. ಓಕೆ ಫ್ರೆಂಡ್ಸ್, ಆಲ್ರೆಡಿ ನಾವು ಮಂಗಳೂರಿಗೆ ತಲುಪಿದ್ದಾಯಿತು. ಮೊದಲಿಗೆ ನಾವು ಹೊರಗಡೆ ಹೋಗಿ ಹೊರಗಡೆ ಬರೋವ್ರಿಗೂ ಒಂದು ಒಳ್ಳೆ ಸೇಫ್ಟಿ ಜಾಗ ಬೇಕಲ್ವ. ಸೊ ಅದಕ್ಕಾಗಿ ಪಾರ್ಕಿಂಗ್ಗೆ ಹೊರಟಿದ್ದೀನಿ, ಗಾಡಿ ಪಾರ್ಕ್ ಮಾಡಲಿಕ್ಕೆ ಅಂಥೇಳಿ. ಫಸ್ಟಿಗೆ ಬಂದು ನಾವು ನೈಟಲ್ಲಿ 4 ಗಂಟೆಗೆ ಹೊರಟಿದ್ದು. ಕರೆಕ್ಟಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ 8:30 ಆಗ್ತಾಯಿದೆ. ಸೊ 8:30 ಆಯಿತು. ಇವಾಗ ಮಂಗಳೂರು ತಲುಪಿದ್ದೀವಿ. ಇವಾಗ ಫಸ್ಟಿಗೆ ಗಾಡಿನ ಪಾರ್ಕ್ ಮಾಡಲಿಕ್ಕೆ ಹೊರಟಿದ್ದೀವಿ. ಇದೆಲ್ಲ ಗಾಡಿ ಪಾರ್ಕಿಂಗ್ ಪ್ಲೇಸು, ನೋ ಚಾರ್ಜಸ್, ಫ್ರೀ ಪಾರ್ಕಿಂಗ್. ಸೊ ಬನ್ನಿ ಫಸ್ಟಿಗೆ ಗಾಡಿ ಪಾರ್ಕ್ ಮಾಡಿ ಹೋಗೋಣ. ಓಕೆ ಫ್ರೆಂಡ್ಸ್, ಗಾಡಿ ಪಾರ್ಕಿಂಗ್ ಆಯಿತು. ಇವಾಗ ನಾವು ನೋಡಿ ಎಂಟ್ರೆನ್ಸ್ ಹೋಗ್ತಾಯಿದ್ದೀವಿ. ಸ್ವಲ್ಪ ಜನಕ್ಕೆ ನೋಡಿದರೆ ಇದು ಮೇ ಬಿ ಹಾಸ್ಪಿಟಲ್ ಇರಬೇಕೇನೋ ಅಂತ ಅನ್ನಿಸ್ತಾ ಇರ್ಬೋದು. ಹೌದು, ಇದು ಹಾಸ್ಪಿಟಲ್ಲೇ. ಇದು ಬಂದು ಮಂಗಳೂರಲ್ಲಿರುವಂತಹ ಎನ್ನಪ್ಪಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಇದು 2 ಇದೆ ಇದರಲ್ಲಿ. ಇವಾಗ ನಾವು ಆಸ್ಪತ್ರೆ ಒಳಗಡೆ ಹೋಗ್ತಾಯಿದ್ದೀವಿ. ಏನಕ್ಕೆ ಈ ಆಸ್ಪತ್ರೆಗೆ ಬಂದ್ವಿ ಇಷ್ಟು ದೂರ ಏನು ಅಂತ ಅನ್ನಿಸ್ತಾ ಇದೆಯಾ? ಹಾಗೆ ಇರಿ, ಹೇಳ್ತೀನಿ ಒಂದು ಸೆಕೆಂಡು. ಹಾಗೆ ಇಲ್ಲಿರುವಂಥ ಸ್ವಲ್ಪ ಹಾಸ್ಪಿಟಲ್ ಬಗ್ಗೆ ಪರಿಚಯ ಮಾಡ್ತೀನಿ. ಆಮೇಲೆ ನಾನೇನು ಪ್ರಾಬ್ಲಮ್ಗೋಸ್ಕರ ಇಷ್ಟು ದೂರ ಹೋಗಿದ್ದೆ, ನಾನು ಅರ್ಕಲ್ಗೂಡಿಂದ ಮಂಗಳೂರಿಗೆ ಹೋಗುವಂಥದ್ದು ಏನು ಪ್ರಾಬ್ಲಮ್ ಇತ್ತು ಅಂತ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ. ಇದು ಬಂದು ಸ್ಟಾರ್ಟಿಂಗು ಹಾಸ್ಪಿಟಲ್ ಎಂಟ್ರೆನ್ಸು. ಇಲ್ಲಿ ನಮಗೆ ಫಸ್ಟ್ ರೈಟ್ ಸೈಡಲ್ಲಿ ಎಮರ್ಜೆನ್ಸಿ ಪೇಷಂಟ್ನ ಅಲೋ ಮಾಡ್ತಾರೆ. ಇದೆಲ್ಲ ನಾರ್ಮಲ್ಲು OPDಗೆ ಹೋಗುವಂಥ ಜಾಗ. ಹಿಂಗೆ ಹೋಗ್ತಾ ಇಲ್ಲಿ ಸೈಡಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಬಂದು ಪೇಷಂಟ್ ಜೊತೆ ಎಕ್ಸ್ಟ್ರಾ ಮೆಂಬರ್ಸ್ ಯಾರಿರ್ತಾರೆ ಅವ್ರು ಬರೋರು ಅಥವಾ ಚೆಕ್ ಮಾಡ್ಸೋಕ್ಕೆ ಬಂದಿರೋರು, OPDಗೆ ಬಂದಿರೋರೆಲ್ಲ ರಿಲ್ಯಾಕ್ಸ್ ಮಾಡೋವಂಥ ಜಾಗ ಇದು. ಎಲ್ಲರೂ ಅಲ್ಲಿ ರಿಲ್ಯಾಕ್ಸ್ ಮಾಡ್ತಾರೆ. ಸ್ವಲ್ಪ ಅಂದರೆ ಏನಪ್ಪ ಒಳ್ಳೆಯದಂದರೆ, ಒಂದು ಪೇಷಂಟ್ ಜೊತೆ ಒಬ್ಬರೇ ಇದ್ದರೆ ಆರಾಮಾಗಿ ನೈಟಲ್ಲಿ ಅವ್ರ ಜೊತೆ ಇರ್ಬೋದು, ಯಾವುದೇ ಥರ ತೊಂದರೆ ಇರೋಲ್ಲ. ಕೆಲವೊಂದು ವಿಷಯಕ್ಕೆ ಇಬ್ಬರು ಇರಲೇಬೇಕಾಗುತ್ತೆ. ಹಂಗೆ ಇಬ್ಬರು ಇದ್ದೀವಿ ಅಂತ ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಮೆಂಬರ್ಸ್ಗೆ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಸ್ಟೇ ಆಗಲಿಕ್ಕೆ ಜಾಗ ಇರೋಲ್ಲ. ಸೊ ಹಂಗಾಗಿ ಇದು ಬಂದು ಮೆಡಿಕಲ್ ಅಲ್ಲಿದು ಹಾಸ್ಪಿಟಲ್ದು. ಹಿಂಗೆ ಹೋದರೆ ಫಸ್ಟ್ ಎಂಟ್ರೆನ್ಸ್. ಇದು ನೈಟು 10 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ 6 ಗಂಟೆ, 5 ಗಂಟೆ, 5:30, 6 ಗಂಟೆಗೆಲ್ಲ ಓಪನ್ ಆಗುತ್ತೆ. ಇದು ಗ್ರೌಂಡ್ ಫ್ಲೋರು. ಫಸ್ಟಿಗೆ ಇಲ್ಲೇ OPD ಎಲ್ಲ ಇರುತ್ತೆ. ಇಲ್ಲೇನಿದೆ ಅದನ್ನು ನಾವು ಚೀಟಿ ಎಲ್ಲ ತೊಗೊಂಡು ಆಮೇಲೆ ನಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ತೋರಿಸ್ಕೋಬೇಕು. ಇದು ಬಂದು ಆಯುಷ್ಮಾನ್ ಕಾರ್ಡು ಅಥವಾ ಯಶಸ್ವಿನಿ ಕಾರ್ಡ್ ಇದ್ದರೆ ಅದು ಅಪ್ಲಿಕೇಶನ್ ಹಾಕೋದು. ಸೊ ಯಾಕಂದರೆ ಅದೆಲ್ಲ ಮುಗೀತು, ಡಾಕ್ಟ್ರು ಬರಲಿಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತಿದ್ರು. ಸೊ ಹಾಗಾಗಿ ನಾವು ಫಸ್ಟಿಗೆ ಟೈಮ್ 9 ಗಂಟೆ ಆಗ್ಬಿಟ್ಟಿತ್ತಲ್ವ, ತಿಂಡಿ ತಿಂದು ಆಮೇಲೆ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋಣ ಅಂಥೇಳಿ ಕ್ಯಾಂಟೀನ್ಗೆ ಹೋಗ್ತಾಯಿದ್ವಿ. ಇದು ಕೂಡ ಹಾಸ್ಪಿಟಲ್ದೇ ಕ್ಯಾಂಟೀನು, ಆಸ್ಪತ್ರೆ ಗ್ರೌಂಡ್ ಫ್ಲೋರಲ್ಲಿರುತ್ತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇನ್ನೊಂದು ಈ ಹಾಸ್ಪಿಟಲ್ ವಿಶೇಷತೆ ಏನಪ್ಪ ಅಂದರೆ, ಈ ಕ್ಯಾಂಟೀನ್ ಇದೆಯಲ್ಲ, ಈ ಕ್ಯಾಂಟೀನಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡವರು ಚಿಕ್ಕವರು ಪೇಷಂಟು ಅಂತ ಏನೂ ನೋಡಲ್ಲ. ಯಾರು ಬೇಕಿದ್ದರೂ ಇಲ್ಲಿ ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡ್ಬೋದು. ಇನ್ನೊಂದು, ಡಾಕ್ಟರಿಂದ ಹಿಡ್ದು ನರ್ಸ್ಗಳಿಂದ ಹಿಡ್ದು ಪೇಷಂಟ್ ಕೂಡ ಇದೇ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ. ತುಂಬ ಕಮ್ಮಿ ಪ್ರೈಸಲ್ಲಿ ಮತ್ತು ಒಳ್ಳೆ ಊಟನೂ ಸಿಗುತ್ತೆ. ಹಾಗೆ ಅಲ್ಲಿ ಪೇಷಂಟ್ಸ್ಗೆ ಕೂಡ ಊಟ ಕೊಡ್ತಾರೆ, ಅದು ಕೂಡ ಇದೇ ಕ್ಯಾಂಟೀನಿಂದ ಹೋಗುತ್ತೆ. ಫೈನಲಿ ನನಗೆ ತುಂಬ ಇಷ್ಟ ಆಗಿದ್ದು ಕ್ಯಾಂಟೀನ್ ಇದು. 20 ದಿನ ಇದೇ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಹಾಗೆ ಫಸ್ಟಿಗೆ ನನ್ನ ಹಸ್ಬೆಂಡು ಶಾವಿಗೆ ಉಪ್ಪಿಟ್ಟು ತೊಗೊಂಡ್ರು, ನಾನು ಮತ್ತು ನಮ್ಮ ಮಸಾಲೆ ದೋಸೆನ ತೊಗೊಂಡ್ವಿ. ಖುಷಿಯಾಗಿ ಏನೋ ಇಲ್ಲಿ ತಿಂಡಿ ತಿಂತಾಯಿದ್ರೆ, ಊಟ ಮಾಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಕಮ್ಮಿ ರೇಟು ಮತ್ತು ಒಳ್ಳೆ ಟೇಸ್ಟಿಯಾಗಿ ಕೊಡ್ತಾರೆ. ಸೊ ಬನ್ನಿ ತಿಂಡಿ ತಿನ್ನೋಣ. ಈಗ ಫಸ್ಟಿಗೆ ಏನಪ್ಪ ತಿಂಡಿ ತಿನ್ನೋಕ್ಕೆ ಬಂದವರು ನೆಕ್ಸ್ಟಿಗೆ ಇನ್ನೊಂದು ಯಾವುದೋ ತೋರಿಸ್ತವ್ರೆ ಅಂತಲ್ಲ. ಆ್ಯಕ್ಚುಲಿ ಸೆಂಟ್ರಲ್ಲಿ ಯಾವುದೇ ಥರ ವೀಡಿಯೋಸ್ನ ಮಾಡಲಿಕ್ಕೆ ಅಲ್ಲಿ ಮೊಬೈಲ್ ಅಂದರೆ ಕ್ಯಾಮ್ರಾ ಅಲೋ ಇರಲ್ಲ. ಸೊ ಹಂಗಾಗಿ ನಾನು ಲಾಸ್ಟ್ ಊಟ ಟೈಮ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ. ಊಟ ಮಾಡ್ಕೊಂಡು ಹೊರಡೋದೆ, ನಮ್ಮದು ಡಾಕ್ಟರ್ ಚೆಕಪ್ ಎಲ್ಲ ಮುಗೀತು.
ಸೊ ಇಲ್ಲಿ ಊಟ ತೊಗೊಂಡಿದ್ವಿ, ಬರೀ 45 ರೂಪಾಯಿ ಫ್ರೆಂಡ್ಸ್ ಇದು ಊಟ. ಒಂದು ಚಪಾತಿ, ನೋಡಿ ಹಾಗೆ ನನ್ನ ಹಸ್ಬೆಂಡ್ ಇಂಟು ಮಾಡ್ತಾರೆ ಬೋಟಿ, ಸಾಂಬಾರು, ರಸಮ್ಮು, ಮಜ್ಜಿಗೆ, ರಸಮ್ಮು, ಪಲ್ಯ, ಒಂದು ಚಪಾತಿ ಮತ್ತು ರೈಸು. ಕೇರಳ ರೈಸು, ಮಂಗಳೂರು ರೈಸ್ ಸಿಗುತ್ತೆ, ಮತ್ತು ನಮ್ಮ ನಾರ್ಮಲ್ ರೈಸು ಸಿಗುತ್ತೆ. ಅದ್ರ ಜೊತೆಗೆ 2 ನನಗೆ ತುಂಬ ಇಷ್ಟ ಅಂತೇಳಿ 2 ಫಿಶ್ ಫ್ರೈ ತೊಗೊಂಡಿದ್ರು ಮತ್ತು ಕಬಾಬ್ ತೊಗೊಂಡಿದ್ರು. ಇಷ್ಟು ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಇವಾಗ ಟೈಮ್ 1:30 ಆಗ್ತಾಯಿದೆ. ಸೊ ಅಷ್ಟು ದೂರದಿಂದ ಯಾಕೆ ಇವರು ಮಂಗಳೂರಿಗೆ ಬಂದರು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಆ್ಯಕ್ಚುಲಿ ಅಮ್ಮಗೆ ಹಿಂದೆಗಡೆ ಬೆನ್ನುಮೂಳೆ ಇದೆಯಲ್ಲ, ಅದು ತುಂಬ ನೋವು ಬರ್ತಿತ್ತು. ಕುತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಓಡಾಡೋಕ್ಕಾಗ್ತಿರಲಿಲ್ಲ, ತುಂಬ ಕಷ್ಟ ಆಯಿತು. ಒಂದು 2 ತಿಂಗಳು ಎಲ್ಲ ಕಡೆ ಆಸ್ಪತ್ರೆಗೆ ತೋರಿಸಿದ್ವಿ, ಬಟ್ ಅವ್ರಿಗೆ ಹುಷಾರಾಗಿರಲಿಲ್ಲ. ನೋಡಿ ಅವ್ರ ಮುಖದಲ್ಲಿ ಎಷ್ಟು ನಗು ಇದೆ. ಈ ಆಸ್ಪತ್ರೆಗೆ ಮೊದಲನೇ ಟೈಮ್ ಬಂದಾಗ ನಮ್ಮ ಅಮ್ಮನ ಮುಖದಲ್ಲಿ ನಗುನೇ ಇರಲಿಲ್ಲ. ಆಮೇಲೆ ಸರಿ ಅಂತೇಳಿ ಬೇರೆ ಕಡೆ ಒಂದು ಸುಳ್ಯ ಅಂತ ಹಾಸ್ಪಿಟಲ್ ಇದೆ, ಫೇಮಸ್ ಹಾಸ್ಪಿಟಲ್ ಅಂತೆ ಅದು, ಅಲ್ಲಿ ತೋರಿಸಿದ್ವಿ. ಅವ್ರು ಹೇಳಿದ್ರು ಫಸ್ಟಿಗೆ ಇಲ್ಲಿ ಬಯಾಪ್ಸಿ ಮಾಡಿಸ್ಕೊಬನ್ನಿ ಮಂಗ್ಳೂರಿಗೆ ಹೋಗಿ, ಅದೇನಿದೆ ಆಮೇಲೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿದ್ರು. 2 ತಿಂಗಳು ತುಂಬಾ ನೋವು ಪಡ್ತಾಯಿದ್ರು. ಅದಾದಮೇಲೆ ನಾವು ಈ ಹಾಸ್ಪಿಟಲ್ಗೆ ಬಂದ್ವಿ, ಮಂಗಳೂರಲ್ಲಿರುವಂಥ ಯಾನಪ್ಪಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತ. ತುಂಬ ಒಳ್ಳೆ ಹಾಸ್ಪಿಟಲ್ಲು. ಇಲ್ಲಿ ಎಲ್ಲದಕ್ಕೂ ತುಂಬ ಸೌಕರ್ಯ ಇದೆ, ಮತ್ತು ಎಲ್ಲ ಥರ ಸರ್ಜರೀಸು, ಮೂಳೆಯಿಂದ ಇರ್ಬೋದು, ಗೆಡ್ಡೆಯಿಂದ ಇರ್ಬೋದು, ಪ್ರತಿಯೊಂದ್ರದ್ದು ಆಪ್ರೇಷನ್ ಮಾಡ್ತಾರೆ ಇಲ್ಲಿ. ಮತ್ತು ಯಶಸ್ವಿನಿ ಕಾರ್ಡು, ಆಯುಷ್ಮಾನ್ ಕಾರ್ಡು ಆ ಥರ ಯಾವುದಾದ್ರೂ ಇತ್ತಂದರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಎಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ಇದೆ. ಸೊ ನಮ್ಮಮ್ಮಗೆ ನಾವು ಯಶಸ್ವಿನಿ ಕಾರ್ಡಲ್ಲಿ ಮಾಡಿಸಿದ್ದು. ಟೋಟಲ 1 ಲಕ್ಷ ಮೇಲೆ ಆಯಿತು. ಅಲ್ಲೇನಪ್ಪ ಅಂದರೆ ಪೇಷಂಟ್ಗೆ ಕೂಡ ಊಟ ಕೊಡ್ತಾರೆ, ಬರೀ ನಮಗೆ ಮಾತ್ರ ಜೊತೇಲಿ ಹೋಗಿರ್ತೀವಲ್ಲ ಅವ್ರಿಗೆ ಮಾತ್ರ ಊಟದ ಖರ್ಚಿರುತ್ತೆ. ಹಾಗೆ ಲಾಸ್ಟ್ ಹೇಳ್ದಂಗೆ ಕ್ಯಾಂಟೀನಲ್ಲಿ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಊಟ ಕೂಡ ಸಿಗುತ್ತೆ. ಎಲ್ಲ ನೋಡಿಕೊಂಡು ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದು ತೋರಿಸ್ಕೋಬೋದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ವಿ. ಆ್ಯಕ್ಚುಲಿ ಆಪ್ರೇಷನ್ ಆಗಿ 2 ತಿಂಗಳಾಯಿತು. ನಾವಿವಾಗ ಜಸ್ಟ್ ಚೆಕಪ್ಗೋಸ್ಕರ ಅಂತ ಬಂದ್ವಿ. ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಹಾಗೆ ಈ ಬೀಚ್ ಒಂದು ಆಸ್ಪತ್ರೆಯಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಇದೆ. ಸೊ ನನಗೆ ಬೀಚಿಗೆ ಹೋಗೋಣ ಅಂತ ಅನ್ನಿಸ್ತಾಯಿತ್ತು. ಸರಿ ಒಂದು ರೌಂಡ್ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಹೋಗೋಣ, ಇನ್ನೂ ಟೈಮ್ ಇದೆಯಲ್ಲ ಮನೆಗೆ ಹೋಗೋದು ಅಂತೇಳಿ ಬೀಚ್ ಹತ್ರ ಬಂದ್ವಿ. ನೋಡಿ ಅಲ್ಲಿಂದ ಅಂದರೆ ಆಸ್ಪತ್ರೆಯಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಇದೆ, ಜಾಸ್ತಿ ಏನಿಲ್ಲ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಲಾಸ್ಟ್ ನಾವು ಬಂದಾಗ ಇಲ್ಲಿ ಮಳೆ ಇತ್ತು, ತುಂಬ ನೀರು ಎಲ್ಲಿವರೆಗೂ ಇತ್ತು ಅಂತ ಅಂದರೆ ನೋಡಿ, ಇಲ್ಲಿ ಸ್ವಲ್ಪ ದೂರ ಈ ಕಂಬ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನೀರು ಬರ್ತಿತ್ತು. ಬಟ್ ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ನೀರು ಕಮ್ಮಿ ಆಗಿದೆ. ನೋಡಿ ಇಷ್ಟು ಫುಲ್ಲು. ಅಂದರೆ ನಾವು ಇದಕ್ಕೆ ಮುಂಚೆ ಅಮ್ಮ ಆಸ್ಪತ್ರೆಲಿ ಇರಬೇಕಾದ್ರೆ 1 ಅವರ್ 2 ಅವರ್ ಟೈಮ್ ಸಿಗ್ತಾಯಿತ್ತು ನಮಗೆ. ಪೇಷಂಟ್ ಹತ್ರ ಯಾರು ಇರಬಂಗಿರಲಿಲ್ಲ, ಕ್ಲೀನಿಂಗು ಮತ್ತು ರೌಂಡ್ಸ್ ಡಾಕ್ಟ್ರು ಬರ್ತಾರೆ ಅಂತೇಳಿ ಹೊರಗಡೆ ಕಳಿಸ್ತಿದ್ರು. ಆ ಟೈಮಲ್ಲಿ ಒಂದು ದಿನ ಇಲ್ಲಿಗೆ ಬಂದಿದ್ವಿ, ಫುಲ್ಲು ಇಲ್ಲೆಲ್ಲ ನೀರಿತ್ತು. ಇವಾಗ ನೋಡಿ ಫುಲ್ ಖಾಲಿ ಹೊಡಿತಾ ಇದೆ. ಹೋಗ್ಲಿ ಬಾರಮ್ಮ ಬೀಚ್ ನೆನಪಿಗೆ. ಅಲ್ಲಿ ನಿಮ್ಮನ್ನ ಕಳ್ಸಿದ್ರೆ ನಮಗಿರಲ್ಲ ಬಿಡಿ. ಆಮೇಲೆ ಸಾಕಿಲ್ಲೇ ಸಾಕು. ನೀರು ಬರ್ತದೆ ಅಂತ ಏನು ಓಡ್ ಬರಬೇಡಿ, ಅದೇನು ಮಾಡಲ್ತು. ಫೈನಲಿ ಬೀಚೆಲ್ಲ ನೋಡಿಕೊಂಡು ಹಾಗೆ ಬರ್ತಾ ನಮ್ಮ ಅಮ್ಮಂಗೆ ಅವ್ರ ಮೊಮ್ಮಗನಿಗೆ ಹಾಡೋಕ್ಕೇನಾದರೂ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಗಾಡಿ ಕಾರ್ ತೊಗೊಳ್ಳೋಣ ಅಂತ ಬಂದರು. ಸೊ ಅದಕ್ಕೆ ತಗೊಳ್ಳಿ ಅಂತೇಳ್ಬಿಟ್ಟು ಕಾರ್ ಪರ್ಚೇಸ್ ಮಾಡ್ತಿದ್ದಾರೆ ಮೊಮ್ಮಗ ಆಟ ಆಡಲಿಕ್ಕೆ. ಒಬ್ಬರು ಐಸ್ ಕ್ರೀಮ್ ತಿನ್ಕೊಂಡು ಪರ್ಚೇಸಿಂಗ್ ಬಂದಿದ್ದಾರೆ. ಫೈನಲಿ ಇಲ್ಲಿ ಮುಗಿಸ್ಕೊಂಡು ಇನ್ನೇನಿಲ್ಲ ಮನೆಗೆ ಹೊರಡೋದೆ ಫ್ರೆಂಡ್ಸ್. ನೋಡಿ ನನಗೆ ತುಂಬ ದಿನದಿಂದ ಪಾರ್ಟ್ ಕೊಡಿಸಿ ಅಂತಿದ್ದೆ ನಮ್ಮ ಯಜಮಾನ್ರನ್ನ. ಇಲ್ಲಿ 30 ರೂಪಾಯಿ ಒಂದು ಪಾರ್ಟ್ ಅಂತ ಅಂದರು. ಕೊಡಿಸ್ತೀನಿ ಅಂತ ತಗೊಂಡು ಕೊನೆಗೆ ಪಾರ್ಟ್ ಕೂಡ ಕೊಡಿಸಿಲ್ಲ.
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.